ಅದಕ್ಕೆ ನನ್ನ ಫಾಲೋ ಮಾಡ್ತಿದ್ಯಾ? ಐ ಲವ್ ಯು ಡಾರ್ಲಿಂಗ್. ನೋಡು, ನಂಗೆ ಆಲ್ರೆಡಿ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಮದುವೆ ಆಗೋದಾದ್ರೆ ಅವಳನ್ನೇ ಆಗೋದು, ನಿನ್ನನ್ನು ಮದುವೆ ಆಗಕ್ಕಾಗಲ್ಲ. ಸಾರಿ. ಅಂದ್ರೆ ನೀನ ಲವ್ ಮಾಡಲ್ವಾ? ಇನ್ನೊಂದು 4 ವಾರ ರಜಾ ಮಾಡಕ್ಕೆ ಮಾಡ್ತೀನಿ, ನಿನ್ನನ್ನು ಮಾತ್ರ ಮದುವೆ ಆಗಕ್ಕಾಗಲ್ಲ. ಈಗ ನನ್ನ ಲವ್ ಮಾಡಿಲ್ಲ ಅಂತಂದ್ರೆ ನಾನು ಬಾವಿಗೆ ಬಿದ್ದು ಸೂಸೈಡ್ ಮಾಡ್ಕೊತೀನಿ. ಒಳ್ಳೆ ವಿಷಯ. ಗೋ ಟು ರಕ್ಷಿತಾ ಮೇಡಮ್, ಬಾವಿಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಗೋ ಟು ವೆಲ್. ಏ ಕಪ್ಪೆ, ಏನ್ ಮಾಡ್ತಿದೀಯಾ? ನಾನು ಸೂಸೈಡ್ ಮಾಡ್ಕೋಬೇಕು, ಅದಕ್ಕೆ ನೀರು ಬಿಸಿದವ ಅಂತ ನೋಡ್ತಾ ಇದ್ದೀನಿ. ಸೂಸೈಡ್ ಮಾಡ್ಕೊಳ್ಳೋದು ಏನೇ ಆಯ್ತು? ಅವನು ನನ್ನ ಲವ್ ಮಾಡ್ತಾ ಇಲ್ಲ. ನಾನಿದ್ದೀನಲ್ಲ. ಬೆಟ್ಟರಿದ್ದಾವೆ. ನನಗೆ ನೀನ್ ಬೇಡ, ಅವನೇ ಬೇಕು. ಅಲ್ಲ, ನಿಮ್ಮಿಬ್ರು ಮದುವೆ ಮಾಡ್ಸಕ್ ನಾನಿದ್ದೀನಿ ಅಂತೆ. ಥ್ಯಾಂಕ್ ಯು ಅಂಕಲ್. ಬೇಗ ಮದುವೆ ಮಾಡಿಸಿ. ಲೇ ಗಂಡು ಕಪ್ಪೆ, ಇವಳು ಕತ್ತಿಗೆ ತಾಳಿ ಕಟ್ಟೋ. ನಂಗೆ ಮದುವೆ ಮಾಡಿಸ್ಕೆ ನೀವ್ಯಾರು? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವಿಬ್ರು ಮದುವೆ ಆದ್ರೆ ನಮ್ಮೂರಿಗೆ ಮಳೆ ಬರುತ್ತೆ, ಬೆಳೆ ಬೆಳಿಬಹುದು, ನಾನು ಪಂಪ್ ಸೆಟ್ ಹತ್ರ ಹೋಗ್ಬೋದು. ಹಾಗಂತ ಯಾವ ಹಲ್ಕಟ್ ನನ್ ಮಗ ಹೇಳಿದ್ದು? ಗುರಿ ಬಾಬಾ, ಗೋರಿ ನನ್ ಕೈ ಸಿಗ್ಲಿ, ಇಲ್ಲೇ ಗೋರಿ ಕಟ್ಬಿಡ್ತೀನಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವಿಬ್ರು ಮದುವೆ ಆಗ್ಲೇಬೇಕೀಗ, ಆಗ್ಲೇಬೇಕು ಅಷ್ಟೇ. ಈಗ ನೀವು ಮದುವೆ ಮಾಡಕ್ಕೆ ನಿರ್ಧಾರ ಮಾಡಿದ್ದೀರಾ? ಕನ್ಫರ್ಮ್? ಒಂದು 10 ನಿಮಿಷ ವೇಟ್ ಮಾಡಿ, ನನ್ನ ಲವರ್ ಬರ್ತಿಲ್ಲ, ಅವಳ ಜೊತೆ ಮದುವೆ ಮಾಡಿ. ಸ್ವಲ್ಪ ಹಿಂದೆ ತಿರುಗಿ, ಮುಂದೆ ತಿರುಗಿ. ರಕ್ಷಿತಾ ಮೇಡಮ್, ಯಾವ ಕಡೆ ನೋಡಿದ್ರು ಒಂದೇ ಶೇಪು, ಒಂದೇ ಕಲರ್. ಯಾರನ್ನ ಮದುವೆ ಆದ್ರೆ ಕುತ್ಕೊಂಡು ತಾಳಿ ಕಟ್ಟು. ಲೇ, ಈ ಎಗ್ ಪಪ್ಸ್ ಮುಖದವಳಿಗೆ ಹೆಂಗೋ ತಾಳಿ ಕಟ್ಲಿ? ಎಗ್ ತೆಗೆದು ತಾಳಿ ಕಟ್ಟು. ಲೇ, ನನ್ನ ಹುಡುಗಿಗೆ ಮೋಸ ಮಾಡ್ದಂಗ ಆಗುತ್ತೆ ಕಣೋ. ಅದೆಲ್ಲ ಗೊತ್ತಿಲ್ಲ, ಕಟ್ಟು ಕಟ್ಟು ಈಗಲೇ ಕಟ್ಟು. ಹಿಂದೆ ಬಿಟ್ರೆ ಒಟ ಒಟ ಮಾಡ್ತಿರ್ತಾವೆ, ಬೇಗ ತಾಳಿ ಕಟ್ಟು. ಅಪ್ಪ, ಅಂತೂ ಕಪ್ಪೆಗಳ ಮದುವೆ ಆಯ್ತು. ಈಗ ನಮ್ಮೂರಾಗ ಮಳೆ ಬರುತ್ತೆ, ಬೆಳೆ ಬೆಳಿಬಹುದು. ನಾನು ಪಂಪ್ ಸೆಟ್ ಹತ್ರ ಹೋಗ್ಬೋದು. ಅಲ್ಲ ಕಣೋ, ಕಪ್ಪದ ಚಾಪು ಒಳ್ಳೇದಲ್ಲ, ಸರ್ವನಾಶ ಆಗೋಗ್ತೀಯ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಯಾರೋ ನಮ್ ಕೆಲ್ಸ ಆಯ್ತು, ಮಳೆ ಬರುತ್ತೆ, ಬಾ 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 ಬಾ. ಕಪ್ಪೆಗಳ್ರ, ನಿಮ್ ಮದುವೆ ಮುಗಿತಲ್ಲ, ಬಂಡೆ ಸಂದಿಗೆ ಹೋಗಿ ನಿಮ್ ಮುಂದಿನ ಕೆಲಸ ಶುರು ಮಾಡ್ಕೊಳ್ಳಿ. ಹೋಗಿ ಹೋಗಿ. ಡಾರ್ಲಿಂಗ್, ವೆದರ್ ಕ್ಲಿಯರ್ ಆಗಿದೆ, ಗ್ರೌಂಡ್ ರೆಡಿ ಆಗಿದೆ. ಬಾ ಇಬ್ರು 2020 ಮ್ಯಾಚ್ ಆಡೋಣ. ನೀನ್ ತಾಳಿ ಕಟ್ಟಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಬಾಡಿ ಶೇರ್ ಮಾಡಲ್ಲ. ಶೇರ್ ಮಾಡಬೇಡ, ವಾಟ್ಸಪ್ ಮಾಡು. ಡಾರ್ಲಿಂಗ್, ಬಾ, ನನ್ನ ಮದುವೆ ಆಗಿದ್ಯಾ, ಹೋಗೋಣ ಹಿಂದಗಡೆ. ಬೇಡ, ಹೋಗೋ ಇಡಿಯಟ್. ನಿನ್ನ ಹೆಂಗ್ ಕಗಿಸ್ಕೊಳ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಡಾರ್ಲಿಂಗ್, ನಮ್ಮಿಬ್ರು ಮದ್ವೆಗೆ ನಮ್ ಪೇರೆಂಟ್ಸ್ ಒಪ್ಲಿಲ್ಲ. ಬಾ, ನಾವೆಲ್ಲಾದ್ರೂ ಓಡೋಗೋಣ. ಒಂದ್ 10 ನಿಮಿಷ ಬೇಗ ಬರಕ್ಕಾಗಿಲ್ವಾ ನಿಂಗೆ? ಯಾಕೆ ಇವಾಗ ಏನಾಯ್ತು? ಏನಾಗ್ಬಾರ್ದಿತ್ತು ಅದೇ ಆಗೋಯ್ತು. ಯಾಕೆ? ಅವಳ ಜೊತೆ ವಿವಾಹ ಆಗೋಯ್ತು. ನೀನ್ ಒಳ್ಳೆ ಫ್ರಾಗ್ ಅನ್ಕೊಂಡಿದ್ದೆ, ಇಷ್ಟ ದೊಡ್ಡ ಫ್ರಾಡ್ ಅಂತ ಗೊತ್ತಿರ್ಲಿಲ್ಲ. ನೀನೊಬ್ಬ ವರ್ಜಿನ್ ಅಂತ ಲವ್ ಮಾಡಿದ್ರೆ ನಮ್ಮಿಬ್ಬರ ಮಧ್ಯೆ ನೀನ್ ಮಾರ್ಜಿನೇ ಹಾಕ್ಬಿಟ್ಟಿಯಲ್ಲೋ. ನಿನ್ಗೋಸ್ಕರ ನಮ್ ಪೇರೆಂಟ್ಸ್ ನ ಅರಮನೆ ಅಂತ ಬಾವಿನೇ ಬಿಟ್ ಬಂದಲ್ಲೋ. ನಾನ್ ಬೇಕಂತ ಮಾಡ್ಲಿಲ್ಲ, ನಾನ್ ಬೇಡ ಅಂತ ಮಾಡ್ದೆ ತಾನೆ. ಗೊತ್ತಾಯ್ತಾ? ಏಯ್, ನನ್ನ ಹತ್ರ ಇಲ್ಲಿರೋದ್ ಏನಿದೆ, ತುರೆ ಮನೆ ಹತ್ರ ಅಂತ ಲವ್ ಮಾಡ್ತೀಯೋ? ನನಗ್ ಗಂಧ ಇಲ್ವಾ? ಇದೆ, ಇದೆ. ಚಂದ ಇಲ್ವಾ? ಇದೆ, ಇದೆ. ತೊಡ್ರಗಳಿಲ್ವಾ? ತುಂಬಾ ಇದೆ. ಅವಳಗಿದ್ಯಾ? ಇಲ್ಲ. ಹೆಂಗೋ ಮತ್ತೆ ಆದ್ರೆ ಇನ್ನ ಊರವ್ರಿಗೆ ಮಳೆ ಬರ್ಲಿಲ್ಲ ಅಂತ ಊರವ್ರು ಸೇರಿ ನಮ್ಗೆ ಮದ್ವೆ ಮಾಡಿಸ್ಬಿಟ್ರು. ಏನ್ ಮಳೆ ಬರಕ್ ನೀನ್ ಮೋಡ ಬೀಜ ಬಿತ್ತೆ ಮಾಡ್ತೀಯ? ಚಿನ್ನ ಅವ್ರು ಒತ್ತಾಯ ಮಾಡಿ ಮದ್ವೆ ಮಾಡಿಸ್ಬಿಟ್ರು. ಹಾಗಾದ್ರೆ ಒತ್ತಾಯ ಮಾಡಿ ಸಂಸಾರ ಮಾಡು. ಐ ಹೇಟ್ ಯು. ಚಿನ್ನ ಬಿಟ್ಟು ಬೇಡ. ಐ ಹೇಟ್ ಯು. ಚಿನ್ನ 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 ಬಿಟ್ಟು. ಓಕೆ, ಬರ್ಲಿ ಮತ್ತೊಮ್ಮೆ ಜೋಶ್ ಎಲ್ರಿಗೂ.
ನೋಡಿ ಕಪ್ಪೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಆಕ್ಚುಲಿ ಇದನ್ನ ಇವತ್ತಿಗೂ ಯಾವ್ದಾದ್ರು ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಎನಿವೇ ಸೀದಾ ಅಣ್ಣ ಹತ್ರ ಬರ್ತೀನಿ. ಅಣ್ಣ, ನನಗೆ ಒಂದು ಮಾಹಿತಿ ಬೇಕು. ಇದು ಮಾಡಿಸಿದ್ದ ಅಥವಾ ಮಾಡಿರೋ ರೆಡಿಮೇಡ್ ತಗೊಂಬಂದು ಇವ್ರು ಮಾಡಿರೋ? ಇಲ್ಲೆಲ್ಲ ಮಾಡಿಸಿದ್ವಿ, ಎಲ್ಲ ಇಲ್ಲೇ ಮಾಡೋದಣ್ಣ. ಕಪ್ಪೆ ಗೆಟಪ್ ಅವ್ರ ಇದೈತ್ರಿ, ಎಷ್ಟು ಚೆನ್ನಾಗಿ ಮಾಡಿದ ನೋಡ್ರಿ. ಸಲಾಂ ಅವ್ರಿಗೆ ಹ್ಯಾಟ್ಸ್ ಆಫ್. ಕಪ್ಪೆಗಳನ್ನ ಮದುವೆ ಮಾಡಿಸೋದು, ಕತ್ತೆಗಳ ಮದುವೆ ಮಾಡಿಸೋದು, ಇವೆಲ್ಲ ಏನಕ್ಕೆ ಅಂತ ಅಂದ್ರೆ ಆ ನೀರಿನ ಅಂಶದಲ್ಲಿ ಇದ್ದವ್ರಿಗೆ ಸಂತೃಪ್ತಿ ಪಡಿಸ್ಬಿಟ್ರೆ ಏನೋ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿ ಅದು ಒಂದು ನಂಬಿಕೆ. ಅವಾಗ ದೀಸ್ ಆರ್ ಆಲ್ ಟ್ರೆಡಿಷನಲ್, ಜಾನಪದ ಕಾಲದ್ದು ಈ ಕಲೆಗಳು. ಇನ್ನ ಉದಾಹರಣೆಗೆ ಆ ನಾಗಾ ಸಾಧು ಅಂತ ಏನು ಬಂದಿದ್ದಾನೆ, ಇವ್ರನ್ನೆಲ್ಲ ಕೆಲವಾರು ಈ ನದಿಗಳು ಮಿಶ್ರಣ ಆಗುವಂತ ಜಾಗಕ್ಕೆ ಅವ್ರು ವರ್ಷಕ್ಕೊಂದ್ಸರಿ ಬರ್ತಾರೆ ಸಂಗಮ ಸ್ನಾನ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆ ಅಂತೆಲ್ಲ ಹೇಳ್ತಾರೆ. ಇವ್ರನ್ನ ಉತ್ಪತ್ತಿ ಮಾಡಿದ್ದು ಆದಿಶಂಕರಾಚಾರ್ಯ. ಅವ್ರು ಏನು ಅಂದ್ರೆ ಹುಟ್ಟು ಬೈರಾಗಿಗಳು, ಅವ್ರು ಬರೀ ಶಿವನ ಭಕ್ತರು, ಅವರಿಗೆ ವಿಭೂತಿನೇ ಬಟ್ಟೆ, ಒಂದು ವರ್ಷಕ್ಕೊಂದು ಸಂಗಮ ಸ್ಥಾನ, ಆ ತರ ಒಂದು ಸಿಸ್ಟಮ್ ಅಲ್ಲಿ ಬಂದಂತದ್ದು ಇದು. ಗೆಟಪ್ ವಾಸ್ ವೆರಿ ಗುಡ್, ಐ ಲೈಕ್ ಇಟ್. ಸೂಪರ್. ಓಕೆ ರಕ್ಷಿತಾಂಬೆ, ನಮ್ ಸೆಟ್ ಅಲ್ಲಿ ಮೊದಲನೇ ದಿವಸದಿಂದ ಅಂದ್ರೆ ಇದು ಗೆಟಪ್ ರೌಂಡ್ ಅನ್ನೋದ್ರಿಂದ ಇದು ಹೇಳ್ತಾ ಇದ್ದೀನಿ. ಯೂಶುವಲ್ ಆಗಿ ಏನ್ ಗೆಟಪ್ ಹಾಕೊಂಡ್ರು, ಏನ್ ಕಾಸ್ಟ್ಯೂಮ್, ಮೇಕಪ್, ದಿಸ್ ಇಸ್ ಆಲ್ವೇಸ್ ಅ ಹೈಲೈಟ್ ಇನ್ ಅವರ್ ಪ್ರೋಗ್ರಾಮ್ ಅಂತ ನನಗೆ ಅನ್ಸುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದಿಸ್. ಪ್ರತಿಯೊಬ್ರು ಐ ಥಿಂಕ್ ದೇ ಡೂ ಇಟ್ ರಿಯಲಿ ವೆಲ್. ಚೆನ್ನಾಗಿತ್ತು. ಈ ಟೀಮ್ ನಂಗೆ ತುಂಬಾ ಇಷ್ಟ. ಸೊ ಐ ಎಕ್ಸ್ಪೆಕ್ಟ್ ಅ ಲಿಟಲ್ ಮೋರ್ ದನ್ ಓಕೆ ಭಟ್ರು ಏನ್ ಹೇಳ್ತೀರಿ ಸರ್? ಮೊದಲಿಗೆ ಎಲ್ಲ ಅದೇ ಟೀಮಲ್ಲಿ ಇರೋದ್ರಿಂದ ಇದು ನಮ್ಮ ಹೆಂಡತಿರಿಗೆ ನಾವೇ ಮುತ್ತು ಕೊಟ್ಟಂಗೆ ಲೆಕ್ಕ. ಇದು ಅದೇ ಟೀಮಲ್ಲಿ ಇದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಗೆಟಪ್ಗಳನ್ನ ಹೊಗಳ್ತೀವಿ ಅಂತಂದ್ರೆ ಅದು ಶ್ರೀಯುತ ಸಲಾಂ ಅವರಿಗೆ ಸಲ್ಲಬೇಕಾದ ಗೌರವ. ಅದು ಆಮೇಲೆ ಕಲಾ ನಿರ್ದೇಶನ ಮೊದಲಿಂದ ಈ ಸೀಸನ್ ಅಂತೂ ತುಂಬಾನೇ ಬ್ಯಾಕ್ ಗ್ರೌಂಡ್ ಮೇಲೆ ಬೇರೆ ಬೇರೆ ತರ ವರ್ಕ್ ಮಾಡಿದ್ದಾರೆ. ಒಂದೇನೋ ಎಕ್ಸ್ಪೆರಿಮೆಂಟ್ ತರ ಕೈ ಹಾಕಿದಿರಿ. ಕಪ್ಪೆ ಬಟ್ಟೆ, ಆ ಫ್ರಾಗ್ ಪೋರ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಆ ಹಾಡು ಕ್ರೇಜಿ ಫ್ರಾಗ್ ಅಂತ ಆ ಮ್ಯೂಸಿಕ್ ನ ಹೆಸರು. ಒಂದೇ ಥರದ ಟ್ಯೂನು, ತುಂಬಾ ಬೇರೆ ಬೇರೆ ಥರದ ಹಾಡುಗಳಿದಾವೆ ಆನಂದ್ ಅದರಲ್ಲಿ. ಸೊ ಆ ಹಾಡುಗಳ ಪೋರ್ಷನ್ ಅಲ್ಲಿ ಚೆನ್ನಾಗಿತ್ತು. ಇವನೇನೋ ಒಂದು ಪಂಪ್ ಹೌಸ್ ಜೋಕ್ ಪದೇ ಪದೇ ಹೊಡೆದು ಒಂದ್ ಸ್ವಲ್ಪ ಎನರ್ಜಿ ಕೊಡಕ್ ಟ್ರೈ ಮಾಡ್ದ. ಅವನು ಪ್ರವೀಣ ಬಂದ್ಬಿಟ್ಟು ಒಂದಿಷ್ಟು ಚೆನ್ನಾಗಿ ಮಾಡಿದೆ ಕಣೋದು. ನಿಮ್ದೇ ಕಾಂಪಿಟೇಷನ್ ಗಲಾಟೆ. ನಯನ, ರಾಕೇಶ ಮತ್ತೆ ಚಿದಂಬರ, ನಾವು ಯಾವತ್ತಿದ್ರು ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಬಜರ್ ಹೊಡೆದ್ರು ಇನ್ನ ಕೇಳ್ತಾನೆ ಇರ್ತೀವಿ. ಅದು ಏನು ಮಾಡಕ್ ಆಗಲ್ಲ. ನೀವು ಕೊಡೋದಕ್ಕೆ ತಯಾರಾಗಿರ್ಬೇಕು. ನಾವು ಕೇಳಿದ್ದು ಪ್ರೇಕ್ಷಕರು ಕೇಳೋದನ್ನ ಮೀರಿ ನೀವೇನೋ ಕೊಡೋದನ್ನ ಪ್ರಯತ್ನ ಪಟ್ರೆ ಅದು ಆಟೋಮೆಟಿಕಲಿ ಚೆನ್ನಾಗಿ ಕಾಣುತ್ತೆ. ಉತ್ತರ ಕರ್ನಾಟಕದಲ್ಲಿ ಕಪ್ಪೆ ಮದುವೆ, ಕತ್ತೆ ಮದುವೆ ಇವೆಲ್ಲ ನಡೀತಿರುತ್ತೆ. ಬುಟ್ಟಿಲ್ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಮೂಢನಂಬಿಕೆ ಅಂತಾರೆ, ಸಂಪ್ರದಾಯ ಅಂತಾರೆ. ಅದು ಏನೇ ಇದ್ರು ಅದನ್ನೊಂದು ನಾಟಕಕ್ಕೆ ತಂದಾಗ ಅದು ಇನ್ನೇನೋ ವಿಚಿತ್ರ ಆಗಿ ಮಜಾ ಕೊಡಬೇಕಿತ್ತು. ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಓಕೆ ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿಗೆ ಈ ಆಕ್ಟು ವಾಟ್ ದ ಫ್ರಾಗ್ ಅನ್ನೋ ಆಕ್ಟು, ಗೆಟಪ್ಸ್ ಎಲ್ಲ ಚೆನ್ನಾಗಿತ್ತು. ಇದಕ್ಕೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ಕೂಡ ಜಡ್ಜಸ್ ಕೊಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಟು ದ ಗ್ಯಾಲರಿ ಪ್ಲೀಸ್.